ಬೆಂಗಳೂರಿನಲ್ಲಿ ಫೈನಾನ್ಸ್ ಕಂಪನಿಗಳಿಗೆ ಈಗ ಖಾಸಗಿ ಶಾಲೆಗಳೇ ಟಾರ್ಗೆಟ್ ಆಗಿಬಿಟ್ಟಿವೆ. ಫೈನಾನ್ಸ್ ಕಿರುಕುಳದ ಕತೆ ಬಿಚ್ಚಿಟ್ಟ ಖಾಸಗಿ ಶಾಲೆ ಡೈರೆಕ್ಟರ್ಸ್ ಹಾಗೂ ಸೆಕ್ರೆಟರಿ ವಂಚನೆ ಮಾಡ್ತಿದ್ದಾರೆ ಅಂತ ವರ್ತನಾ ಫೈನಾನ್ಸ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಖಾಸಗಿ ಶಾಲೆಗಳೇ ಟಾರ್ಗೆಟ್ ಆಗಿಬಿಟ್ಟಿವೆ ಫೈನಾನ್ಸ್ ಸಿಬ್ಬಂದಿಗೆ. ಫೈನಾನ್ಸ್ ಕಿರುಕುಳದ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಯಾವ ರೀತಿಯಾಗಿ ಕರಾಳ ಕತೆ ಅಂತ ವಂಚನೆ ಮಾಡ್ತಾ ಇದ್ದಾರೆ ಅಂತ ತಮ್ಮ ಆಕ್ರೋಶ ಹೊರಹಾಕಿರೋದು. ಕೃಪಾ ಖಾಸಗಿ ಶಾಲೆಗಳ ಸಂಘಟನೆ ಸದಸ್ಯ ಮುನಿಯಪ್ಪ ಆಕ್ರೋಶ ಹೊರಹಾಕಿರೋದು. ಫೈನಾನ್ಸ್ ವಿಚಾರದಲ್ಲಿ ಸರ್ಕಾರ ಕಣ್ಣಾಮುಚ್ಚಾಲೆ ಆಟ ಆಡ್ತಿದೆ. ಕಾಟಾಚಾರಕ್ಕೆ ಆದೇಶ ಮಾಡ್ತಾರೆ, ಆದ್ರೆ ಪಾಲನೆ ಮಾಡೋದಕ್ಕೆ ಯಾರು ಕೂಡ ಇಲ್ಲ. ಯಾರು ಪಾಲನೆ ಮಾಡೋದಿಲ್ಲ, ಜಸ್ಟ್ ಅವೆಲ್ಲ ಆದೇಶಗಳಷ್ಟೇ. ಬಜೆಟ್ ಶಾಲೆಗಳನ್ನ ಸರ್ವನಾಶ ಮಾಡೋದಕ್ಕೆ ಕಡಿಮೆ ಬಡ್ಡಿ ಅಂತ ಆಫರ್ ಕೊಡ್ತಾರೆ. ಬಹುತೇಕರು ಸಾಲ ಪಡ್ಕೊಂಡು ಬಡ್ಡಿ ಚಕ್ರ ಬಡ್ಡಿ ಕಟ್ಟೋದ್ರಲ್ಲೇ ಕಾಲ ಹೋಗ್ಬಿಡುತ್ತೆ. ಈ ವರ್ತನಾ ಫೈನಾನ್ಸ್ ಅವರು ಸಾಕಷ್ಟು ವಂಚನೆ ಮಾಡ್ತಿದ್ದಾರೆ. ಫೈನಾನ್ಸ್ ಕಿರುಕುಳದ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ. ಖಾಸಗಿ ಶಾಲೆಯ ಡೈರೆಕ್ಟರ್ಸ್ ಹಾಗೂ ಸೆಕ್ರೆಟರಿಗಳು ಯಾವ ರೀತಿಯಾಗಿ ವಂಚನೆ ಮಾಡ್ತಿದ್ದಾರೆ, ಯಾವ ರೀತಿ ಕಿರುಕುಳ ಕೊಡ್ತಾ ಇದ್ದಾರೆ, ಅವರು ಮಾಡ್ತಾ ಇರುವಂತ ವಂಚನೆ ಕಿರುಕುಳ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಮುನಿಯಪ್ಪ ಅವರು. ಫೈನಾನ್ಸ್ ವಿಚಾರದಲ್ಲಿ ಸರ್ಕಾರ ಕಣ್ಣಾಮುಚ್ಚಾಲೆ ಆಟ ಆಡ್ತಿದೆ. ಏನೇ ಆದೇಶ ತಂದ್ರೂ ಕೂಡ ಆದೇಶ ಅಷ್ಟೇ ಆಗಿರುತ್ತೆ, ಅದನ್ನ ಪರಿಪಾಲನೆ ಮಾಡೋರು ಯಾರೂ ಇಲ್ಲ. ಈ ರೀತಿಯಾಗಿ ಫೈನಾನ್ಸ್ ನ ಸಿಬ್ಬಂದಿ ಏನ್ ಟಾರ್ಚರ್ ಕೊಡ್ತಾರೆ, ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದು ಯಾವಾಗ ಅಂತ ಮುನಿಯಪ್ಪ ಅವರು ಪ್ರಶ್ನೆ ಮಾಡಿದ್ದಾರೆ. ಸಾಲ ಯಾರು ಮಾಡ್ದಂಗಿಲ್ಲ, ಮಾಡಿದ ಸಾಕಷ್ಟು ಜನ ಈ ದೇಶದಲ್ಲಿ. ಸೊ ಅದು ಶಾಲೆಗಳು ಕೂಡ ಹೊರತಾಗಿಲ್ಲ. ಕರ್ನಾಟಕದಲ್ಲಿ ಶಾಲೆಗಳಿಗೆ ಸಾಲ ಕೊಡುವಂತಹ ಕೆಲಸವನ್ನು ಭಾಳ ಸುಲಭವಾಗಿ ಪ್ರಾರಂಭ ಮಾಡಿದ್ದು ವರ್ತನಾ ಫೈನಾನ್ಸ್ ಅಂತೇಳಿ. ಅದು ಕಳೆದ 15 ವರ್ಷದಿಂದ ಕರ್ನಾಟಕದಲ್ಲಿ ಆಪರೇಟ್ ಮಾಡ್ತಾ ಇದೆ. ನನಗೆ ಗೊತ್ತಿದ್ದಂಗೆ 2009ರಲ್ಲಿ 10ರಲ್ಲಿ ಅವರು 500 ಕೋಟಿ ಇನ್ವೆಸ್ಟ್ಮೆಂಟಲ್ಲಿ ಅವರು ಇದನ್ನು ಫೈನಾನ್ಸ್ ಪ್ರಾರಂಭ ಮಾಡಿದರು. ಇವತ್ತು ಸುಮಾರು 10,000 ಕೋಟಿಯ ಕಂಪನಿಯಾಗಿ ಕನ್ವರ್ಟ್ ಆಗಿದೆ. ಸೊ ಅದು ಒಳ್ಳೆ ಬೆಳವಣಿಗೆನೇ. ಸಾಲ ಕೊಡ್ರಿ, ಸಂಸ್ಥೆಗಳು ಉದ್ಧಾರ ಆಗ್ತವೆ. ಆದರೆ ಈಗೇನಾಗಿದೆ ಅಂದರೆ ಇತ್ತೀಚೆಗೆ ನಮಗೆ ಕಳೆದ ಒಂದು 7-8 ವರ್ಷದಿಂದ ಒಂದು ಆರೋಪಗಳು ಶಾಲೆಗಳಿಂದ ಕೇಳಿ ಬರ್ತಾಯಿತ್ತು. ಏನಂತಂದರೆ ಅವರು ಅತ್ಯಂತ ಹೆಚ್ಚು ಬಡ್ಡಿಯನ್ನು ವಿಧಿಸ್ತಾ ಇದ್ದಾರೆ. ಒಂದು, ಎರಡನೇದಾಗಿ ನಮ್ಮ ವೀಕ್ನೆಸ್ಸನ್ನು ಅರ್ಥ ಮಾಡಿಕೊಂಡು ಆ ವೀಕ್ನೆಸ್ ಪಾಯಿಂಟ್ಗೆ ಇಟ್ಬಿಟ್ಟು ಸೊ ಸಾಲವನ್ನು ಮರುಪಾವತಿ ಸಂಪೂರ್ಣವಾಗಿ ಮಾಡಿದರೂ ಕೂಡ ಬೇರೊಂದು ಬ್ಯಾಂಕಿಗೆ ಕನ್ವರ್ಟ್ ಹೋಗಿದ್ರು ಕೂಡ ಮತ್ತೆ ಹೊಸ ಫೇಕ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಮತ್ತೆ ಅವರನ್ನು ಬೆದರಿಸುವಂತಹ ಮತ್ತು ಹಣ ವಸೂಲಿ ಮಾಡುವಂತಹ ಒಂದು ಹವ್ಯಾಸವನ್ನು ಪ್ರಾರಂಭ ಮಾಡಿದ್ದಾರೆ ಅನ್ನೋ ಮಾಹಿತಿ ನಮಗೆ ದೊಡ್ಡ ಆಘಾತಕಾರಿಯಾಗಿ ಬಂತು ನಮಗೆ. ಸೊ ಈ ನಿಟ್ಟಿನಲ್ಲಿ ನಾವು ಈಗೊಂದು 3 ವರ್ಷದ ಇಂಚೆ 3.5 ವರ್ಷದ ಇಂಚೆ ಅಂದರೆ 2ನೇ ಕೋವಿಡ್ ನಡೆಯುವಾಗ ಇದನ್ನು ನಾವು ಮಾಧ್ಯಮದ ಮುಂದೆ ಬಂದಿದ್ವಿ ನಾವು. ಅದೇಗೆ ಅಂದರೆ ಬಿರಾದರ್ ಅಂತೇಳ್ಬಿಟ್ಟು ಒಬ್ಬ ಸ್ಕೂಲು ಚೇರ್ಮನ್ ಅವರು ಇವರ ಕಾಟ ತಡಿಲಾರ್ದಲೇ ವಿಷವನ್ನು ಕುಡಿದಿದ್ರು, ಅಂದರೆ ಆತ್ಮಹತ್ಯೆ ಮಾಡಿಕೊಂಡ್ರು. ಅದೇ ರೀತಿ ಬೆಳಗಾಮಲ್ಲೂ ಕೂಡ ಇಂಥದ್ದೊಂದು ಇನ್ಸಿಡೆನ್ಸ್ ಆಯಿತು. ಆವಾಗ ನಾನೇ ಈ ವಿಚಾರಕ್ಕೆ ಖಂಡನೆಯನ್ನು ಮಾಡಿ ಆ ಕಂಪನಿಗಳನ್ನು ನಿಯಂತ್ರಿಸಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಮಾಧ್ಯಮ ಗೋಷ್ಠಿಯನ್ನು ಮಾಡಿದ್ವಿ. ಸರ್ಕಾರಕ್ಕೆ ಕಂಪ್ಲೇಂಟು ಕೂಡ ಮಾಡಿದ್ವಿ. ಆದರೆ ಅವ್ರ ಮೇಲೆ ಯಾವುದೇ ಆಕ್ಷನ್ಸನ್ನು ಸರ್ಕಾರಗಳು ತಗೊಳ್ಳಿಲ್ಲ. ಅದಕ್ಕೆ ಕಾರಣ ಬಹುಶಃ ಎಲ್ಲರಿಗೂ ಗೊತ್ತಿದೆ, ಅವರೆಲ್ಲರೂ ಕೂಡ ಪಾಲುದಾರರಾಗಿದ್ದಾರೆ ಅದರಲ್ಲಿ ಅಂತೇಳಿ. ಸೊ ಅದರ ನಂತರ ಅವರ ದುಡಿಮೆ ಕಂಟಿನ್ಯೂ ಆಗಿ ಈಗ ನಮಗೆ ನೇರವಾದಂತಹ ಎವಿಡೆನ್ಸ್ಗಳು ಸಿಕ್ಕಿದ್ದಾವೆ. ಮೊದಲನೇದಾಗಿ RBI ನಾರ್ಮ್ಸ್ ಏನಿದೆ ಅಂದರೆ 15%ಗಿಂತ ಜಾಸ್ತಿ ಇಂಟ್ರೆಸ್ಟ್ ಹೋಗಬಾರ್ದು ಅಂತೇಳಿ, ಅಂದರೆ ವಾರ್ಷಿಕ. ಸೊ ಇವರು ಅದನ್ನು 19% ಅಂತೇಳಿ ಬಹಿರಂಗವಾಗಿ ಈ ಪೇಪರ್ನಲ್ಲಿದೆ. ಇಂಟ್ರೆಸ್ಟ್ 19% ಅಂತ ಹೇಳ್ಬಿಟ್ಟು ನಮಗೆ ಶಾಂಕ್ಷನ್ ಲೆಟರ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು, ಎರಡನೇದಾಗಿ ಇವರು ಹಣವನ್ನು ಸಂಪೂರ್ಣವಾಗಿ ಹಿಂದಿರುಗಿಸುವಾಗ ಅದು ಇಂಟ್ರೆಸ್ಟನ್ನು ಲೆಕ್ಕ ಮಾಡಿದರೆ ಸುಮಾರು 35ರಿಂದ 40%ವರೆಗೂ ಇಂಟ್ರೆಸ್ಟನ್ನು ಲೇವಿ ಮಾಡಿ ಅವ್ರ ಹತ್ರ ಹಣವನ್ನು ವಾಪಸ್ ಪಡೆದಿದ್ದಾರೆ. ಅರ್ಥಾತ್ ನಾವು ಮೀಟ್ರ್ ಬಡ್ಡಿ ಇಸ್ಕೊಂಡ್ರೆ ಬಹುಶಃ 2% ಇರುತ್ತೆ, ಇಲ್ಲ 3% ಇರ್ತೀವಿ. ಅದಕ್ಕಿಂತ ಜಾಸ್ತಿ ಹಣವನ್ನು ವಸೂಲಿ ಮಾಡ್ತಾ ಇರೋವಂಥದ್ದು ಇದು ಹಗಲು ದರೋಡೆ. ಇದರ ಹಿಂದೆಗಡೆ ಯಾರಿದ್ದಾರೆ ಸರ್ಕಾರದಲ್ಲಿ ಅನ್ನೋದು ನಮಗೆ ಗೊತ್ತಾಗಬೇಕಾಗಿದೆ. ಈಗ ಸಾಲ ಯಾರು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಈ ರೀತಿಯಾಗಿ ಖಾಸಗಿ ಶಾಲೆಗಳನ್ನ ಫೈನಾನ್ಸ್ ಸಿಬ್ಬಂದಿ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಇವರು ಅದೇ ಟಾರ್ಗೆಟ್ ಮಾಡ್ತಾರೆ, ಯಾವ ರೀತಿ ಸಾಲ ಕೊಡ್ತಾರೆ, ಅದಾದ ನಂತರ ಟಾರ್ಚರ್ ಮಾಡೋದು ಹೇಗೆ? ಮುಖ್ಯವಾಗಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ಸುಗ್ರೀವ ಅಧ್ಯಯನ ಹೊರಡಿಸಿರೋದು ಏನಂತಂದ್ರೆ ಮೈಕ್ರೋ ಫೈನಾನ್ಸ್ಗಳು ಸಾಕಷ್ಟು ಬಡ್ಡಿಗಳನ್ನ ಹಾಕುವಂಥದ್ದು, ಮಾನಸಿಕ ಕಿರುಕುಳವನ್ನು ನೀಡುವಂಥದ್ದು, ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು, ಅವಾಚ್ಯವಾಗಿ ನಿಂದನೆ ಮಾಡುವಂತ ಪ್ರಕರಣಗಳು ರಾಜ್ಯದಲ್ಲಿ ಜಾಸ್ತಿ ಆಗ್ತದಂತ ಆರೋಪ ಹಿನ್ನೆಲೆಯಲ್ಲಿ ಸರ್ಕಾರ ಕಠಿಣ ಕ್ರಮ ಕೂಡ ಮುಂದಾಗಿತ್ತು. ಸಂಬಂಧಪಟ್ಟ ಹೆಲ್ಪ್ ಲೈನ್ ಕೂಡ ತೆಗೆದುಕೊಂಡಿತ್ತು. ಇದು
ಇದು ಅಪ್ಗ್ರೇಡೆಡ್ ಮೋಸ ಅಥವಾ ವಂಚನೆನ ಅಥವಾ ಒಂದ್ ರೀತಿಯಲ್ಲಿ ಅವರನ್ನ ಏನು ಗ್ರಾಹಕರನ್ನ ಒಂದ್ ರೀತಿಯಲ್ಲಿ ಹಿಂಸೆ ಮಾಡುವಂತದ್ದು. ಇದು ಏನಂತಂದ್ರೆ ಫೈನಾನ್ಸ್ ಕಂಪನಿಗಳು ಲಕ್ಷ ಸಾಲವನ್ನು ನೀಡ್ತಾರೆ. 50 ಲಕ್ಷ 70 ಲಕ್ಷ 1 ಕೋಟಿ 2 ಕೋಟಿ ಸಾಲವನ್ನ ಶಿಕ್ಷಣ ಸಂಸ್ಥೆಗಳಿಗೆ ಶಾಲೆಗಳಿಗೆ ನೀಡ್ತಾರೆ. ಶಾಲೆಗಳು ಒಂದ್ ರೀತಿಯಲ್ಲಿ ವರ್ತಮಾನ ಅನ್ನುವಂತ ಸಂಸ್ಥೆ ಏನಿದೆ ಅದೊಂದು ಸಂಸ್ಥೆ ಇಡೀ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಶಾಲೆಗಳಿಗೆ ಸಾಲವನ್ನು ನೀಡುವಂಥದ್ದು. ಬೇರೆ ಖಾಸಗಿ ಬ್ಯಾಂಕ್ಗಳು ಯಾರು ಕೂಡ ಸಾಲವನ್ನ ನೀಡಲ್ಲ. ಆ ಸಂದರ್ಭದಲ್ಲಿ ಒಂದು ಸಾಲವನ್ನು ಪಡೆದುಕೊಂಡಂತವ್ರು ಅದನ್ನ ಬಡ್ಡಿ ಅಸಲು ಎಲ್ಲವನ್ನೂ ತೀರಿಸಿದ ಬಳಿಕ 6 ತಿಂಗಳ 1 ವರ್ಷದ ಬಳಿಕ ಮತ್ತೆ ಬೇನಾಮಿ ಅಕೌಂಟ್ ಅನ್ನ ಸೃಷ್ಟಿ ಮಾಡಿ ಲೋನ್ ಅಕೌಂಟ್ ಅನ್ನ ಸೃಷ್ಟಿ ಮಾಡಿ ಮತ್ತೆ ಕಿರುಕುಳವನ್ನು ನೀಡುವಂತಹ ಪ್ರಕರಣಗಳೀಗ ಬೆಳಕಿಗೆ ಬಂದಿರೋದು. ಈ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳಿಗೆ ಹಾಗೇನೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ದೂರನ್ನ ಶಿಕ್ಷಣ ಸಂಸ್ಥೆಗಳು ಕೂಡ ನೀಡ್ತಾ ಇರುವಂತದ್ದು. ಹಾಗೇನೆ ರಾಜ್ಯ ಸರ್ಕಾರ ಕೂಡ ಇದೊಂದು ಸಿಎಂ ಕೂಡ ಸ್ವತಃ ಭೇಟಿ ಮಾಡಿ ಕೊಡ್ತಾ ಇರೋದು. ಪ್ರಮುಖವಾಗಿ ಇಲ್ಲಿ ಆಗ್ತಾ ಇರುವಂತದ್ದು ಒಂದು ದುಪ್ಪಟ್ಟು ಹಣವನ್ನ ವಸೂಲಿ ಮಾಡೋ ಪ್ರಕ್ರಿಯೆ ಒಂದಾದ್ರೆ ಬಡ್ಡಿ ರೂಪದಲ್ಲಿ, ಇನ್ನೊಂದು ಲೋನ್ ಪಡೆಯದೇ ಇರುವಂತಹ ಸಂಸ್ಥೆಗಳ ಮೇಲೂ ಕೂಡ ಏನು ಲೋನ್ ಇದೆ ಅಂತ ಹೇಳಿ ದಾಖಲೆ ಮಾಡುವಂತದ್ದು. ಹಾಗೇನೆ ಹೆಚ್ಚುವರಿ ಬಡ್ಡಿಯನ್ನ ಅಂತಂದ್ರೆ RBI ರೂಲ್ಸ್ ಅನ್ನ ವೈಲೇಷನ್ ಮಾಡಿ ಹೆಚ್ಚುವರಿ 18-19% ಬಡ್ಡಿಯನ್ನ ಹಾಕಿ ಕಿರುಕುಳ ನೀಡುವಂತ ಪ್ರಕರಣ ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು. ಇದಕ್ಕೆ ಈಗ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಏನು ಕೃಪಾ ಸಂಘಟನೆ ಇದೆ ಅದು ಕೂಡ ಒಂದ್ ರೀತಿಯಲ್ಲಿ ಏನು ಪ್ರಶ್ನೆಯನ್ನು ಎಬ್ಸಿರುವಂತದ್ದು. ಈಗ ಸಂಬಂಧಪಟ್ಟಾಗೆ ದೂರುಗಳನ್ನು ಕೂಡ ಕೃಪಾ ಮೂಲಕ ಎಲ್ಲ ಕಡೆ ಶಿಕ್ಷಣ ಇಲಾಖೆಗಳಿಗೆ ಅಥವಾ ಅದರ ಅಲ್ಲದೆ ಜಿಲ್ಲಾಧಿಕಾರಿಗಳಿಗೆ, ನಗರ ಜಿಲ್ಲಾಧಿಕಾರಿಗಳಿಗೆ, ಹಾಗೆ ಪೊಲೀಸ್ ಅಧಿಕಾರಿಗಳಿಗೆ ಈ ಮೂಲಕ ದೂರು ಕೊಡೋ ಪ್ರಕ್ರಿಯೆ ಕೂಡ ಆಗ್ತಾ ಇರುವಂತದ್ದು. ಸರ್, ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ. ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ ಸರ್ಕಾರ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೆ ಅಂತ ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಾಗಿದೆ, ಬಂಡವಾಳಶಾಹಿಗಳನ್ನು ಇವರು ಎಲ್ಲೋ ಒಂದು ಕಡೆ ಬೆಳೆಸಲಿಕ್ಕೆ, ಮೈಕ್ರೋ ಫೈನಾನ್ಸ್ನ ಕಾಟನ ತಡೀಲಿಕ್ಕೆ, ಕಾಟಾಚಾರಕ್ಕೆ ಒಂದು ಆದೇಶನ ಮಾಡ್ತಾರೆ. ಆದೇಶನ ಮಾಡಿ ಅದನ್ನು ಏನು ಷರತ್ತುಗಳಾಗ್ತಾರೆ ಆ ಒಂದು ಷರತ್ತುಗಳನ್ನು ಕಟ್ಟುನಿಟ್ಟಾಗಿ ಸರ್ಕಾರದ ಆದೇಶಗಳನ್ನ ಪಾಲನೆ ಮಾಡಲಿಕ್ಕೂ ಇವರು ಯಾರಿಗೂ ಹೇಳೋದಿಲ್ಲ. ಸೊ ನಾಮಕಾವಸ್ಥೆ ಅದು ಬರೀ ಪೇಪರಲ್ಲಿ ಮಲಗಿರುತ್ತೆ. ಇದಕ್ಕೆ ಎಕ್ಸಾಂಪಲ್ ಅಂತೆ ನಮ್ಮಲ್ಲಿ ಕೆಲವು ದೊಡ್ಡ ದೊಡ್ಡ ರಾಜಕಾರಣಿಗಳು, ಕೆಲವು ಬಂಡವಾಳಶಾಹಿಗಳು ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಕಟ್ಕೊಂಡಿರ್ತಾರೆ. ಅವರು ಈ ಬಜೆಟ್ ಶಾಲೆಗಳನ್ನು ಸರ್ವನಾಶ ಮಾಡಲಿಕ್ಕೆ ಅಂತ ನಿಮಗೆ ಅತಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡ್ತೀವಿ ಅಂತೇಳಿ ಈ ಬಜೆಟ್ ಶಾಲೆಗಳಲ್ಲಿ, ಉದಾಹರಣೆಗೆ ನಮ್ಮ ಅಕ್ಕಪಕ್ಕ ಕುಂತಿರೋರು ಶಾಲೆಗಳಿಗೆ ನಾವು ನಿಮಗೆ ಅಲ್ಪ ಪ್ರಮಾಣದಲ್ಲಿ ಬಡ್ಡಿ ಕೊಡ್ತೀವಿ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ಗಿಂತಲೂ ಕಡಿಮೆ ಕೊಡ್ತೀವಿ, ನಿಮಗೆ ಆಕರ್ಷಣೆ ಹುಟ್ಟೋ ರೀತಿಯಲ್ಲಿ ಎಲ್ಲ ಹೇಳ್ತಾರೆ. ಇದಕ್ಕೆ ಮಾರುವುದು ಅಂತ ಇವ್ರು ಏನು ಮಾಡ್ತಾರೆ, ಸಾಲ ಪಡಿತಾರೆ. ಆ ಸಾಲ ಪಡೆದಂಥ ನಂತರದ ದಿನಗಳಲ್ಲಿ ಇವರು ಬಡ್ಡಿ, ಚಕ್ರ ಬಡ್ಡಿ, ಭೂಚಕ್ರ ಬಡ್ಡಿ ನಾನಾ ಥರದ್ದು ಹಾಕಿ ಇವ್ರು ಎಷ್ಟೇ ಕಟ್ಟಿದ್ರು ಸಹಿತ ಅಸಲು ಮಾತ್ರ ತಿರೋದಿಲ್ಲ. ಮತ್ತೆ ಇವ್ರು ಏನ್ ಮಾಡ್ತಾರೆ, ಎಗೈನ್ ಅದ್ರ ಬಗ್ಗೆ ಏನಾದರೂ ಪ್ರಶ್ನೆ ಮಾಡಿದ್ರೆ ಅವರಲ್ಲಿ ಒಂದು ಗುಂಪುಗಳನ್ನ ಇಟ್ಟಿರ್ತಾರೆ. ದೊಡ್ಡ ದೊಡ್ಡ ರೌಡಿಗಳ ಟೈಪಲ್ಲಿ, ಬೋನ್ಸರ್ಗಳ ರೀತಿಯಲ್ಲಿ ಫೈನಾನ್ಸ್ ಕಂಪನಿಗಳವರು ಇಟ್ಟಿರ್ತಾರೆ. ಅವ್ರು ಬರೋದು ಶಾಲೆಗಳವರು ಎದುರಿಸೋದು. ಇಲ್ಲಿ ಒಂದು ದುರಂತ ಏನಂದ್ರೆ, ಈ ಶಾಲೆಗಳವರು ಪ್ರತಿಷ್ಠೆಯಿಂದ ಶಾಲೆ ನಡೆಸ್ತಾ ಇರ್ತಾರೆ. ಇವ್ರು ಬೀದಿಗಿಳಿದು ಜಗಳ ಮಾಡೋ ಅಂತ ಹೋಗಲ್ಲ. ಅದನ್ನೇ ಒಂದು ಬಂಡವಾಳವಾಗಿ ಮಾಡಿಕೊಂಡಂತ ಕೆಲವು ದುಷ್ಕರ್ಮಿಗಳು ಈ ಫೈನಾನ್ಸ್ ವ್ಯವಹಾರದಲ್ಲಿ ಇವರನ್ನ ಬೇರೆ ದಾರಿ ಇಲ್ಲ, ಆಸ್ತಿ ಪಾಸ್ತಿಗಳನ್ನ ಅವ್ರಿಗೆ ಮಾರ್ಬಿಡ್ಬೇಕು, ಇಲ್ಲ ನೇರವಾಗಿ ಇವ್ರು ಬೀದಿಗೆ ಬಂದ್ಬಿಡ್ಬೇಕು. ಈ ಕಡೆ ಸರ್ಕಾರದಲ್ಲಿ ಏನಾದರೂ ಬೇಡ್ಲಿಕ್ಕೆ ಹೋದ್ರೆ, ಇಲ್ಲ ರೀ ನಾವು ಸರ್ಕಾರದಿಂದ ಆದೇಶ ಮಾಡಿದೀವಲ್ರಿ, ಎಲ್ಲ ಆಕ್ಷನ್ ತಗೊಳ್ತಾರೆ ರೀ ಅಂತಾರೆ. ಆ ಆಕ್ಷನ್ ತಗೊಂತಾರೆ.